ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಒಂದು ವಿಶೇಷವಾದಂತ ಯಾರೆಲ್ಲ 10th ಪಾಸ್ ಆಗಿದ್ದೀರೋ ಅವರಿಗೆ ಒಂದು ವಿಶೇಷವಾದ ಸುವರ್ಣ ಅವಕಾಶವನ್ನ ತಂದಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ನೀವು 10th ಮುಗಿಸಿ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಇದೊಂದು ನಿಮಗೆ ಸರಿಯಾದ ಅವಕಾಶ. ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನು ಬರೆದು ಸೆಲೆಕ್ಟ್ ಆಗ್ಬೋದು. ಅದೇನಪ್ಪಾ ಅಂತಂದ್ರೆ, ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಗುಪ್ತಚರ ಇಲಾಖೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅಂದ್ರೆ ಕನ್ನಡಿಗರಿಗೆ ಮೀಸಲಾಗಿರುವಂತ 204 ಹುದ್ದೆಗಳಿಗೆ ಕೇವಲ ಕನ್ನಡಿಗರು ಮಾತ್ರ ಅಪ್ಲಿಕೇಶನ್ ಹಾಕಬಹುದು. ಯಾಕಂದ್ರೆ ರೈಲ್ವೆದಲ್ಲಿ SSC ಯಲ್ಲಿ ಉತ್ತರ ಭಾರತದವರ ಕಾಂಪಿಟೇಷನ್ ನೀವು ಎದುರಿಸಬೇಕಾಗ್ತದೆ. ಆದ್ರೆ ಇಲ್ಲಿ ಈಗ ಒಂದು ಗುಪ್ತಚರ ಇಲಾಖೆಯಲ್ಲಿ ಕಾನ್ಫರ್ಮ್ ಆಗಿರುವಂತ 204 ಹುದ್ದೆಗಳಿಗೆ ಕೇವಲ ಕನ್ನಡಿಗರು ಮಾತ್ರ ಅಪ್ಲಿಕೇಶನ್ ಹಾಕ್ತಾರೆ. ಕನ್ನಡಿಗರು ಮಾತ್ರ ಈ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಮುಂದೆ ಬರ್ತಾರೆ ಸ್ನೇಹಿತರೆ. ಹಾಗಾದ್ರೆ ಟೋಟಲ್ ಆಗಿರುವಂತಹ ಹುದ್ದೆಗಳು ಎಷ್ಟು? 4987 ಹುದ್ದೆಗಳು. ಅದರಲ್ಲಿ 204 ಹುದ್ದೆಗಳು ಕನ್ನಡಿಗರಿಗೆ ಮಾತ್ರ ಏನಂದ್ರೆ ಮೀಸಲಾಗಿರ್ತವೆ. ನೀವೀಗಾಗಲೇ ನೋಡ್ಬೋದು. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ನಾನು ಮಾಡಿದ್ದೆ, 10th ಪಾಸ್ ಆಗಿರುವಂತ ಎಲಿಜಿಬಲ್ ಕ್ಯಾಂಡಿಡೇಟ್ ಅದಕ್ಕೆ ಅಪ್ಲಿಕೇಶನ್ ಹಾಕಿ ಅಂತ. ಈ ವಿಡಿಯೋದಲ್ಲಿ ಪೂರ್ಣವಾದಂತ ಒಂದು ಡಿಟೇಲ್ ಆದಂತ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ನಿ. ಈ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಕಮೆಂಟ್ ಅನ್ನ ಕೊಟ್ಟಿರ್ತೀನಿ, ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಒಂದು ಸರ್ಚ್ ಮಾಡಿ ಅದರಲ್ಲಿ ನೀವು ವಿಡಿಯೋನ ನೋಡಿ, ಈ ವಿಡಿಯೋನ ನೋಡಿ. ಯಾಕಂದ್ರೆ ನಿಮಗೆ ಕ್ಲಿಯರ್ ಆದಂತ ಒಂದು ಏನಂತಂದ್ರೆ ಇನ್ಫಾರ್ಮೇಶನ್ ಸಿಗ್ತದೆ ಸ್ನೇಹಿತರೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ, ಈ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಯಾವ ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕು, ಮತ್ತೆ ಈ ಎಕ್ಸಾಮ್ ನ ಸ್ವರೂಪ ಯಾವ ರೀತಿ ಇರ್ತತಿ, ಮತ್ತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಇರ್ತತಿ, ಎಷ್ಟು ಹಂತದ ಎಕ್ಸಾಮ್ ಇರ್ತದೆ ಅಂತಕ್ಕಂಥ ಒಂದು ಪ್ರಮುಖವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಗೆ ತಲುಪಿಸುವಲ್ಲಿ ನಮಗೆ ಸಹಾಯ ಆಗ್ತದೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಮುಂದುವರ್ಸೋಣ ಬನ್ನಿ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ, ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ, ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ, ಇದೇ ಸ್ನೇಹಿತರೆ ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024ರಿಂದ ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತದೆ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ, ಪ್ರಮುಖವಾದಂತಹ ಭಾಗಗಳು, ಪ್ರಮುಖವಾದಂತ ವಿಧಿಗಳು, ಪ್ರಮುಖವಾದಂತ ತಿದ್ದುಪಡಿಗಳು, ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್, GK ಅಂತ ನಾವ್ ಏನ್ ಕರಿತೀವಲ್ಲ, 2024ರಿಂದ 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ, ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು, ಅಂದ್ರೆ 2024ರ ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಸೇನಾ 3 ಸೇನೆಗಳ ಮಾಹಿತಿ, ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು
ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನ ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್ ಇದ್ರ ಜೊತೆ ಏನಾದ್ರು ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತಾವೆ. ಸ್ನೇಹಿತರೆ ನೀವು ಈಗಾಗಲೇ ಎಲ್ಲಾ ಇನ್ಫಾರ್ಮೇಶನ್ ನೋಡಿದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಮುಂದುವರಿಸ್ತೀನಿ. ಇಲ್ಲ ಅಂತಂದ್ರೆ ಇನ್ನೊಂದ್ಸಲ ಹೋಗಿ ನನ್ನ ಮೊದಲನೇ ವಿಡಿಯೋ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಇದರಲ್ಲಿ ಏನೆಲ್ಲ ಇದೆ ಅಂದ್ರೆ ಕಾಲ್ಫಾರ್ಮ್ ಆಗಿರುವಂತ ಏನು ಇಂಟೆಲಿಜೆನ್ಸಿ ಬ್ಯೂರೋ ಇದೆ, ಇದು ಗವರ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತಕ್ಕಂತ ಒಂದು ಇಲಾಖೆಯಲ್ಲಿ ಅಂಡರ್ ಆಗಿರುವಂತದ್ದು ಮತ್ತು ಕಾಲ್ಫಾರ್ಮ್ ಆಗಿರುವಂತಹ ಹುದ್ದೆ ಯಾವ್ದಂದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತಕ್ಕಂಥದ್ದು. ಮತ್ತೆ ಏನಪ್ಪಾ ಕ್ವಾಲಿಫಿಕೇಶನ್ ಬೇಕಂತಂದ್ರೆ ಇಲ್ಲಿ ಒಂದ್ ನಿಮಿಷ ಇಲ್ಲಿ ನೋಡ್ರಿ, ನಿಮ್ ಕ್ವಾಲಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ಓನ್ಲಿ 10th, ಇಲ್ಲಿ ಮೆಟ್ರಿಕುಲೇಷನ್ ಅಥವಾ 10th ಪಾಸ್ ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಸ್ಯಾಲರಿ ಎಷ್ಟು ಇರ್ತದೆ ಅಂತಂದ್ರೆ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಲೆವೆಲ್ 3 ಆಗಿರುವಂತ ಹುದ್ದೆ ಆಗಿರೋದ್ರಿಂದ 21,700 ಹಿಡ್ಕೊಂಡು 69,100 ಇದ್ರ ನಿಮ್ದೆ ಪೇ ಮೆಟ್ರಿಕ್ ಏನಂತಂದ್ರೆ ಒಂದು ಬೇಸಿಕ್ ಸ್ಕೇಲ್ ಇರ್ತತಿ. ಇದರ ಮೂಲಕ ನೀವು ಏನಂದ್ರೆ ಒಂದು ಸ್ಯಾಲರಿನ ತೆಗೆದುಕೊಳ್ತಾರೆ. ಇದರ ಜೊತೆ ನಿಮ್ದು DA ಆಮೇಲೆ HRA ಹೀಗೆ ಬೇರೆ ಬೇರೆ ಅಲೌನ್ಸ್ ಗಳು ಸೇರಿ ಒಂದು ಒಳ್ಳೆ ಸ್ಯಾಲರಿ ನಿಮಗೆ ಬರ್ತೈತಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು 18ರಿಂದ ಹಿಡ್ಕೊಂಡು 27 ವರ್ಷದವರೆಗೆ ಯಾರ್ಯಾರಿದಾರ ಅವ್ರೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಇವತ್ತೊಂದು ಬ್ರೀಫ್ ಆದಂತ ಮಾಹಿತಿ ಸ್ನೇಹಿತರೆ. ಪೂರ್ಣ ವಿಡಿಯೋ ನಿಮಗೆ ಬೇಕಂತಂದ್ರೆ ಈ ವಿಡಿಯೋನ ಕಮೆಂಟ್ ಬಾಕ್ಸ್ ಅಲ್ಲಿ ನಾ ಬೇಕಾದ್ರೆ ಒಂದು ಟ್ಯಾಗ್ ಮಾಡಿರ್ತೀನಿ, ಅದ್ರೆಲ್ಲರೂ ವಿಡಿಯೋನ ನೋಡಿ. ಯಾಕಂದ್ರೆ ಫುಲ್ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಸ್ನೇಹಿತರೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಇದರ ಎಕ್ಸಾಮಿನ ಒಂದು ಪ್ಯಾಟರ್ನ್ ಯಾವ ರೀತಿ ಇರ್ತಕ್ಕಂಥದ್ದು ಒಂದು ಡಿಸ್ಕಷನ್ ಮಾಡೋಣ. ನೀವು ಮೊದಲಿಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಡಿಕ್ಲೇರ್ ಆದ ತಕ್ಷಣ ಮೊದಲು ನೀವು ಎಕ್ಸಾಮ್ ಏನ್ ಬರೀಬೇಕಂದ್ರೆ ಒಂದು 100 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ. ಇದು MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕ್ವಶನ್ ಇರ್ತಾವೆ. ಅಂದ್ರೆ ಟಿಕ್ ಮಾಡುವಂತ ನೀವೇನ CBT ಎಕ್ಸಾಮ್ ಅಲ್ಲಿ ಟಿಕ್ ಮಾಡಿರ್ತಾರ, ರೈಲ್ವೆ ಗ್ರೂಪ್ ಡಿ ಅಥವಾ NTPC ಈ ತರ ಬರ್ದಿರ್ತಾರಲ್ಲ, ಆ ರೀತಿ ಏನಂತಂದ್ರೆ ಒಂದು MCQ ಟೈಪ್ ಕ್ವಶನ್ ಇರ್ತೈತೆ. ಅಂದ್ರೆ ಟಿಕ್ ಮಾಡುವಂತ ಕಂಪ್ಯೂಟರ್ ಅಲ್ಲಿ ಟಿಕ್ ಮಾಡುವಂತ ಕಂಪ್ಯೂಟರ್ ಟೆಸ್ಟ್ ಇರ್ತೈತಿ. ಇದಕ್ಕೆ 1 ಅವರ್ ಅಂದ್ರೆ 60 ನಿಮಿಷಗಳ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ. 100 ಮಾರ್ಕ್ಸ್ 60 ನಿಮಿಷ ನೆನಪಿಟ್ಕೊಡ್ರಿ. ಇದರಲ್ಲಿ ಏನಪ್ಪಾ ಅಂತಂದ್ರ ಟೋಟಲ್ ಆಗಿ 5 ಹಂತದ ಇರ್ತೈತಿ. ಅಂದ್ರೆ ಜನರಲ್ ಅವೇರ್ನೆಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ನ್ಯೂಮೆರಿಕಲ್ ಅನಾಲಿಸ್ಟ್ ಅಥವಾ ರೀಸನಿಂಗ್ ಅಂತ ಕರಿತೀವಿ, ಇಂಗ್ಲಿಷ್ ಲ್ಯಾಂಗ್ವೇಜ್, ಆಮೇಲೆ ಜನರಲ್ ಸ್ಟಡೀಸ್. ಈ ರೀತಿಯ 1, 2, 3, 4, 5 ಹಂತದ ಕ್ವಶನ್ ಪೇಪರ್ ನ ನೋಡಿರ್ತೀರಿ. ನೀವು ಈಗಾಗಲೇ ಯಾರೆಲ್ಲ ರೈಲ್ವೆ SSC ಎಕ್ಸಾಮ್ ಬರ್ದಾರಲ್ಲ ಇದೆಲ್ಲವೂ ಹೊಸದಲ್ಲ, ನಿಮ್ಗೆ ಈಗಾಗಲೇ ಗೊತ್ತಿರ್ತೈತಿ. ಸೇಮ್ ಸಿಲೆಬಸ್ ಇರ್ತೈತಿ, ತಲೆ ಕೆಡಿಸುವಂತ ವಿಚಾರಣೆ ಇರುದಿಲ್ಲ. ಯಾಕಂದ್ರೆ ಏನು ಫರ್ಕ್ ಇರುದಿಲ್ಲ ಇತ್ತೊಳಗ. ಜನರಲ್ ಅವೇರ್ನೆಸ್ ಅಂದ್ರ ಸೇಮ್ ಅದ ಇರ್ತೈತಿ, ಮತ್ತೆ ಏನು ಕಾಂಪಿಟೇಟಿವ್ ಆಪ್ಟಿಟ್ಯೂಡ್ ಇದೆಯಲ್ಲ ರೀಸನಿಂಗ್ ಇದು ಸೇಮ್ ಇರ್ತೈತಿ. ಅಂದ್ರೆ ಸಿಲೆಬಸ್ ಏನು ಫರ್ಕ್ ಇರುದಿಲ್ಲ. ನೀವ್ ಯಾರೆಲ್ಲ SSC ಬರ್ದ್ರಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೊತ್ತಿರುತ್ತೆ ನಿಮ್ಗೆ, ಜನರಲ್ ಸ್ಟಡೀಸು ಇರ್ತೈತಿ. ಇನ್ನಪ್ಪ ಏನಂತಂದ್ರೆ ಎಲ್ಲದಕ್ಕೂ 20 ಪ್ರತಿಯೊಂದಕ್ಕೂ 20 ಮಾರ್ಕ್ಸ್ 20 ಕ್ವಶನ್ ಗಳು ಬೀಳ್ತಾವ್. ನೀವು ಇಲ್ಲಿ ಏನ್ ಗಮನಿಸಬೇಕಂದ್ರೆ ಪ್ರತಿಯೊಂದ್ರ ಮೇಲೂ 20 ಕ್ವಶನ್ ಗಳು ಬೀಳ್ತಾವ್. ಎತ್ತರ ಏನ್ ನೋಡ್ಲಿ, ಪ್ರತಿಯೊಂದ್ರ ಮೇಲೂ 20 ಕ್ವಶನ್ ಬೀಳ್ತಾವೆ. ಜನರಲ್ ಅವೇರ್ನೆಸ್ ಮೇಲೆ 20 ಕ್ವಶನ್ ಬೀಳ್ತಾವೆ, ಆಮೇಲೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಮೇಲೆ 20 ಬೀಳ್ತಾವೆ, ರೀಸನಿಂಗ್ ಮೇಲೆ 20 ಬೀಳ್ತಾವ, ಆಮೇಲೆ ಇಂಗ್ಲಿಷ್ ಮೇಲೆ 20 ಬೀಳ್ತಾವ, ಆಮೇಲೆ ಜನರಲ್ ಸ್ಟಡೀಸ್ ಮೇಲೆ 20 ಬೀಳ್ತಾವ. ಹೀಗೆ ಟೋಟಲ್ ಆಗಿ 100 ಅಂಕದ ಪರೀಕ್ಷೆನ ನೀವು ಬರಿಬೇಕಾಗ್ತದೆ. ಇದರ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ನೆನಪಿರ್ಲಿ, ಒಂದ್ ಖುಷಿ ಪಡುವಂತ ಏನಪ್ಪಾ ಅಂದ್ರೆ 1:4 ಇರ್ತೈತಿ. ಇಲ್ಲಿ ಅಂದ್ರೆ 4 ತಪ್ಪ ಆದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ನೀವು ರೈಲ್ವೆದಲ್ಲಿ ಅಥವಾ RRB ಆದ್ರೆ 1:3 ಇರ್ತೈತಿ. ಇಲ್ಲಿ ನೀವೇನಪ್ಪಾ ಅಂದ್ರೆ 1:4 ಇದೆ. ಅಂದ್ರೆ 4 ತಪ್ಪ ಆದ್ರೆ 1 ಕಟ್ ಮಾಡ್ತಾರ ಅಷ್ಟ. ಅದೊಂದು ಖುಷಿ ಪಡುವಂತ ವಿಚಾರ. ಇದರಲ್ಲಿ ಯಾರೆಲ್ಲ ಶಾರ್ಟ್ ಲಿಸ್ಟೆಡ್ ಆಗ್ತೀರಾ, ಶಾರ್ಟ್ ಲಿಸ್ಟೆಡ್ ಅಂದ್ರೆ ಇದು ಕೇವಲ ಏನಂದ್ರೆ ನಿಮ್ ಶಾರ್ಟ್ ಲಿಸ್ಟ್ ಮಾಡೋಕೆ ಒಂದು ಮೆರಿಟ್ ಅನ್ನ ತೆಗಿತಾರೆ ಅಷ್ಟೇ. ನಿಮ್ದು ಯಾವುದೇ ರೀತಿಯ ಸೆಲೆಕ್ಷನ್ ಗೆ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಇದು ಓನ್ಲಿ ಪಾಸಿಂಗ್ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು ಯಾರೆಲ್ಲ ಇದರಲ್ಲಿ SC ಅವರು 30 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು, 30%. ಆಮೇಲೆ OBC ಅವರು 22 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು, SC ST ಅವರು 25 ಅನ್ನ ತೆಗೆದುಕೊಳ್ಬೇಕು, ಆಮೇಲೆ EWS ಅವರು 30 ಮಾರ್ಕ್ಸ್ ಅನ್ನ ತಗೊಂಡ್ರು ನೀವ್ ಏನಂತಂದ್ರೆ ಕ್ವಾಲಿಫೈ ಆಗ್ತೀರಾ. ನಾಟ್ ಸೆಲೆಕ್ಟ್ ಅಂತ ಹೇಳ್ತಾ ಇದ್ರಿ, ಕ್ವಾಲಿಫೈ ಇದೆ. ಯಾಕಂದ್ರೆ CBT 1 ಅಥವಾ ನೀವೇನೋ ಒಂದು ಟೈರ್ 1 ಅಂತ ಕರಿತೀವಿ, ಇದು ಕೇವಲ ಏನಂತಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ಕ್ವಾಲಿಫೈ ಎಕ್ಸಾಮ್ ಆಗಿರೋದ್ರಿಂದ ಕೇವಲ ಇದು ಕ್ವಾಲಿಫೈ ಮಾಡ್ಲಿಕ್ಕೆ ಮಾತ್ರ ತೆಗೆದುಕೊಳ್ತಾ ಇದ್ವಿ. 99 ಮಾರ್ಕ್ಸ್ ಇದ್ರಲ್ಲಿ ತಗೊಂಡ್ರು ನಿಮ್ಗೆ ಏನಂತಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಕನ್ಸಿಡರ್ ಆಗುದಿಲ್ಲ. ಜಸ್ಟ್ ನೀವು 30 ತಗೊಂಡ್ರೆ ಅಂತಂದ್ರೆ ಕ್ವಾಲಿಫೈ ಆಗ್ತೀರಾ. ನಿಮ್ಮ ಏನು ಸೆಲೆಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಒಂದು ರಿಟರ್ನ್ ಎಕ್ಸಾಮ್ ಇರ್ತತಿ, ಇನ್ನೊಂದು ಇಂಟರ್ವ್ಯೂ ಇರ್ತತಿ. ಈ 100 ಮಾರ್ಕ್ಸ್ ಗಳ ಮೇಲೆ ನೀವು ಏನಂತಂದ್ರೆ ಸೆಲೆಕ್ಷನ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ನಿಮಗೂ ಕ್ಲಿಯರ್ ಆತ ಅನ್ಕೋತೀನಿ. ಒಂದೇದು
ಟೈರ್ 1 ಇರ್ತತಿ, ಇದ್ರಲ್ಲಿ 100 ಮಾರ್ಕ್ಸ್ ಇರ್ತಾವೆ. 1 ಅವರ್ ನ ಎಕ್ಸಾಮ್ ಇರ್ತತಿ. ಇದರಲ್ಲಿ ಕ್ವಾಲಿಫೈ ಆಗ್ಲಿಕ್ಕೆ ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಿರ್ತತಿ ಇನ್ನೊಂದ್ಸಲ ನೋಡೋಣ. ಬೇಕಾದ್ರೆ UR ಅವ್ರಿಗೆ 30 ಮಾರ್ಕ್ಸ್, OBC 28, SC ST 25, EWS ಗೆ 30 ಮಾರ್ಕ್ಸ್ ನ, ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೂ 30 ಇರ್ತತಿ. ಈ ರೀತಿಯ ಒಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ನೀವು ಏನಂದ್ರೆ ತಗೊಂಡು ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಬಹುದು. ಇದರಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ ಅವ್ರದ್ದು ಶಾರ್ಟ್ ಲಿಸ್ಟ್ ಮಾಡಿ ಎಕ್ಸಾಮ್ ಒಂದು ಲಿಸ್ಟ್ ಅನ್ನ ಬಿಡ್ತಾರೆ. ಆ ಲಿಸ್ಟ್ ನವರು ಏನಂದ್ರೆ ಒಂದು ರಿಟರ್ನ್ ಎಕ್ಸಾಮ್ ಅನ್ನ ಬರಿಬೇಕು. ನೆನಪಿಟ್ಕೊಡ್ರಿ, ಇದು ರಿಟರ್ನ್ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಅಲ್ಲ. ಇದು ಕೈಲೇ ಬರೆಯುವಂತ ಎಕ್ಸಾಮ್ ಇರ್ತೈತಿ. ನೀವು ಯಾರೆಲ್ಲ PSI ಬರ್ದಿರ್ತಾರ ಅವ್ರಿಗೆ ಗೊತ್ತಿರ್ತೈತಿ. ಒಂದು ಟ್ರಾನ್ಸ್ಲೇಷನ್ ಕೊಟ್ಟಿರ್ತಾರೆ. ಟ್ರಾನ್ಸ್ಲೇಷನ್ ಅಂದ್ರೆ ಈ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ. ಯಾರೆಲ್ಲ ಕರ್ನಾಟಕದಲ್ಲಿ PSI ಎಕ್ಸಾಮ್ ಬರ್ದಿರ್ತಾರಲ್ಲ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡೋದು ಗೊತ್ತಿರ್ತೈತಿ. ಅವರಿಗೆ ಸ್ವಲ್ಪ ಐಡಿಯಾ ಬರ್ತೈತಿ. ಏನಪ್ಪಾ ಅಂತಂದ್ರ ಟ್ರಾನ್ಸ್ಲೇಷನ್ ಮಾಡುದು 500 ವರ್ಡ್ಗಳು ಇರ್ತಾವ. ಅಂದ್ರೆ 500 ಪದಗಳನ್ನ ಏನಂತಂದ್ರೆ ಟ್ರಾನ್ಸ್ಲೇಷನ್ ಅ ಪ್ಯಾಸೇಜ್ ಆಫ್ 500 ವರ್ಡ್ಸ್ ಫ್ರಮ್ ಆಪ್ಟೆಡ್ ಲ್ಯಾಂಗ್ವೇಜ್ ಟು ಇಂಗ್ಲಿಷ್. ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾರೆಲ್ಲ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಯಾವ್ದು ಇರುತ್ತಲ್ಲ ಆ ಭಾಷೆಯಲ್ಲಿ ನಿಮ್ಗೆ ಏನ್ ಮಾಡಿರ್ತಂದ್ರೆ 500 ವರ್ಡ್ಗಳ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಅನ್ನ ಏನ್ ಮಾಡ್ಬೇಕಂದ್ರೆ ನೀವು ಇಂಗ್ಲಿಷ್ಗೆ ತರ್ಜುಮೆ ಮಾಡ್ಬೇಕು ಅಥವಾ ಟ್ರಾನ್ಸ್ಲೇಷನ್ ಮಾಡ್ಬೇಕಾಗ್ತದೆ. ಇದರ ಜೊತೆ ಏನಂದ್ರೆ ವಾಯ್ಸ್ ವೆರ್ಸಾ ಅಂತ ಕರೀತಾರ. ಅಂತಂದ್ರೆ ಕೆಲವೊಂದು ಪ್ಯಾಸೇಜ್ ಅನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಕನ್ನಡಕ್ಕೂ ಏನ್ ಮಾಡ್ಬೋದು ಟ್ರಾನ್ಸ್ಲೇಟ್ ಅನ್ನ ಮಾಡ್ಬೇಕಾಗ್ತದೆ. ಈ ರೀತಿಯ ಟ್ರಾನ್ಸ್ಲೇಷನ್ 50 ಮಾರ್ಕ್ಸ್ ಕೊಟ್ಟಿರ್ತಾರೋ ಇದನ್ನ ನೀವು ಸರಿಯಾಗಿ ಬರಿಬೇಕಾಗ್ತದೆ. ಇದಕ್ಕೂ 1 ಅವರ್ ನ ಕೊಟ್ಟಿರ್ತಾರೆ. ನಿಮ್ಗೆ ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಇನ್ನು ಇದಾದ ನಂತರ ಇದರಲ್ಲಿ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗ್ತಾರೆ ಅವರಿಗೆ ಒಂದು ಇಂಟರ್ವ್ಯೂ ಅನ್ನ ಕರೀತಾರೆ. ಇದನ್ನ ಟೈರ್ 3 ಅಂತ ಕರಿಬಹುದು. ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕರೀತಾರೆ. ಇದರಲ್ಲಿ 50 ಮಾರ್ಕ್ಸ್ ಇರ್ತೈತಿ. ಇದಕ್ಕ ಡ್ಯೂರೇಷನ್ ಎಷ್ಟಂತ ಅವ್ರು ಕೊಟ್ಟಿಲ್ಲ, ಅವ್ರು ಎಷ್ಟೊತ್ತಾದ್ರೂ ತಗೋಬಹುದು. ಅವರು ನೀವ್ ಯಾರೆಲ್ಲ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಾಗಬಹುದು. ಕೆಲವೊಂದ್ ಜನ ಇಂಟರ್ವ್ಯೂ 5 ನಿಮಿಷದಲ್ಲಿ ಮುಗಿಸ್ತಾರೆ, ಕೆಲವೊಂದ್ ಜನ 15 ನಿಮಿಷ ಆಗ್ಬೋದು, ಅರ್ಧ ತಾಸು ಆಗ್ಬೋದು. ಅದಕ್ಕೇನು ಡ್ಯೂರೇಷನ್ ಅಂತಕ್ಕಂಥದ್ದು ಇರುವುದಿಲ್ಲ. ಟೋಟಲ್ ಆಗಿ 50 ಮಾರ್ಕ್ಸ್ ಇರ್ತೈತಿ. 50 ಮಾರ್ಕ್ಸ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೋತೀರಾ, ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಎಷ್ಟು ಸರಿಯಾದ ಉತ್ತರವನ್ನ ಕೊಡ್ತೀರಾ. ಸರಿಯಾದ ಉತ್ತರ ಅನ್ನೋದಕ್ಕಿಂತ ನಿಮ್ಮ ಇಂಟರ್ವ್ಯೂ, ನಿಮ್ಮ ಬಿಹೇವ್ ಯಾವ ರೀತಿ ಇರ್ತೈತೆ ಅಂತಕ್ಕಂಥದ್ರ ಮೇಲೆ ಅವರು ಮಾರ್ಕ್ಸ್ ಅನ್ನ ಕೊಡ್ತಿರ್ತಾರೆ. ಅದ್ರಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೋತೀರಾ ಅಂತಕ್ಕಂಥದ್ರ ಮೇಲೆ 100 ಅಂಕಗಳಿಗೆ ನಿಮ್ದೊಂದು ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಆ ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಅವ್ರದೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದವರು ಮೆಡಿಕಲ್ ಟೆಸ್ಟ್ ಮಾಡಿ ಲಾಸ್ಟ್ ಗೆ ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ ಸ್ನೇಹಿತರೆ. ಈ ರೀತಿಯ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಒಂದು ಎಕ್ಸಾಮಿನ ಪ್ಯಾಟರ್ನ್ ಈ ರೀತಿ ಇರ್ತಾ ಸ್ನೇಹಿತರೆ. ಈ ರೀತಿಯ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೀವು ಎಕ್ಸಾಮ್ ಅನ್ನ ಬರೋದು. ಈ ಒಂದು ಗುಪ್ತಚರ ಇಲಾಖೆಯಲ್ಲಿ ಕಾಲ್ಫಾರ್ಮ್ ಆಗಿರುವಂತ ಏನ ಎಷ್ಟು 4987 ಹುದ್ದೆಗಳಿದಾವಲ್ಲ, ಇದಕ್ಕೆ ನೀವು ಸೆಲೆಕ್ಷನ್ ಅನ್ನ ಆಗ್ಬೋದು. ಕೇವಲ ಕನ್ನಡಿಗರಿಗೆ 204 ಹುದ್ದೆಗಳಿದಾವಂತ ನಾನು ಅವಾಗ್ಲೇ ಹೇಳಿದೆ. ಇದಕ್ಕೆ ನೀವು ಎಕ್ಸಾಮ್ ಅನ್ನ ಬರೋದು, ಪಾಸ್ ಆಗ್ಬೋದು. ಹಾಗಾದ್ರೆ ಅಪ್ಲಿಕೇಶನ್ ಯಾವ ರೀತಿ ಆಗ್ಬೋದಪ್ಪ, ಇದಕ್ಕೆ ಏನ್ ವೆಬ್ಸೈಟ್ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಒಂದು ವೆಬ್ಸೈಟ್ ಅನ್ನು ಕೊಟ್ಟಿರ್ತೀನಿ. ಹೋಗಿ ಅಪ್ಲಿಕೇಶನ್ ಹಾಕಿ. ನಿಮ್ಗೆ ಏನೇ ಡೌಟ್ ಇದ್ರು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಥವಾ ನನ್ನ ನಂಬರ್ ಕೊಟ್ಟಿರ್ತೀನಿ. ನೀವು ಯಾವುದೇ ಸಮಯದಲ್ಲಿ ನಾನು ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಸರಿಯಾದ ರೀತಿ ಎಕ್ಸಾಮ್ ಅನ್ನ ಬರ್ರಿ. ಯಾಕಂದ್ರೆ ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ಉದ್ಯೋಗ ಸಿಗ್ಲಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಆದ್ರಿಂದ ಸ್ನೇಹಿತರೆ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ. ಯಾಕಂದ್ರೆ ಈಗಾಗಲೇ ನೀವೆಲ್ಲರೂ SSC ಗೆ ಅಪ್ಲಿಕೇಶನ್ ಹಾಕಿರ್ತೀರಾ, ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕಿರ್ತೀರಾ, NTPC ಗೆ ಅಪ್ಲಿಕೇಶನ್ ಹಾಕಿರ್ತೀರಾ. ಸೇಮ್ ಸಿಲೆಬಸ್ ಇರ್ತೈತಿ, ಏನು ಬಹಳ ಫರಕ್ ಇರೋದಿಲ್ಲ. ಅದೇ ಸಿಲೆಬಸ್ ಅನ್ನ ಸರಿಯಾಗಿ ಓದಿ ಎಕ್ಸಾಮ್ ಅನ್ನ ಪಾಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.